ಆದರೆ ಪ್ರೇಕ್ಷಕ ಅದನ್ನು ನಿರ್ಧರಿಸಬೇಕು. ಆಮೇಲೆ ಒಂದು ಪ್ರಾಜೆಕ್ಟ್ ಮಾಡುವಾಗ ಒಂದು ಹುಡುಗಿ ಅಲ್ಲಿ ಅವ್ರ ಪ್ರಾಜೆಕ್ಟನ್ನೇ ನುಂಗಾಕ್ತಾನೆ ಅವನು, ಹೀರೋನ ವಿಲನ ಗೊತ್ತಿಲ್ಲ, ನುಂಗಾಕ್ತಾರೆ. ಇಂಥ ಕಲ್ಪನೆಗಳೆಲ್ಲ ಹೇಗೆ ಬರುತ್ತೆ ನಿಮಗೆ? ಇದೆಲ್ಲ ಒಳ್ಳೆಯದ? ಸಮಾಜಕ್ಕೆ ಏನು ಕೊಡ್ತೀನಿ ಕೊಡುಗೆ ನೀಡ್ತೀರಾ ಆ ಮೂಲಕ? ಎಸ್ ಸರ್, ಥ್ಯಾಂಕ್ ಯು ಸರ್. ಫಸ್ಟ್ ನಾನು ನನ್ನ ಪ್ರಾಜೆಕ್ಟ್ ಚೆನ್ನಾಗಿದೆ ಅಂತ ಹೇಳಿದ ಉದ್ದೇಶ, ಪ್ರಾಜೆಕ್ಟ್ ತುಂಬ ಚೆನ್ನಾಗಾಗಿದೆ. ಆಮೇಲೆ ಕಥೆನೂ ಕೂಡ ತುಂಬ ಅದ್ಭುತ ಅಲ್ಲ, ವೆರಿ ಸಿಂಪಲ್ ಕತೆ, ಸ್ವೀಟ್ ಆಗಿದೆ. ಬಟ್ ಕ್ಯಾರೆಕ್ಟರ್ಸು ಮತ್ತು ಕ್ಯಾರೆಕ್ಟರೈಸೇಷನ್ಸು ತುಂಬ ಚೆನ್ನಾಗಿರೋದ್ರಿಂದ ಕತೆ ತುಂಬ ಅದ್ಭುತ ಅನಿಸುತ್ತೆ ನಿಮಗೆ. ಆ ಒಂದು ಉದ್ದೇಶದಿಂದ ನಾನು ಹೇಳಿದೆ. ಸೊ ಇದು ನಾನು ಹಲವಾರು ಬಾರಿ ಲಾಟ್ ಆಫ್ ಎಪಿಸೋಡ್ಸ್ ಡೈರೆಕ್ಟ್ ಮಾಡಿ ಎಲ್ಲ ಫೈನಲ್ ಎಡಿಟ್ ಮಾಡಿ ನೋಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಆ ಒಂದು ಉದ್ದೇಶಕ್ಕೆ ನಾನು ತುಂಬ ಚೆನ್ನಾಗಿದೆ ಅಂತ ಹೇಳಿದೆ. ಇನ್ನು ನಿಮ್ಮ ಎರಡನೇ ಪ್ರಶ್ನೆಗೆ, ಇದರಲ್ಲಿ ಕಾನ್ಸ್ಪಿರಸಿ ಖಂಡಿತ ಎಲ್ಲ ಪ್ರಾಜೆಕ್ಟ್ಸ್ಗಳಲ್ಲೂ, ಸಿನಿಮಾ ಆಗಲಿ, ಸೀರಿಯಲ್ ಆಗಲಿ, ಸೀರೀಸ್ ಆಗಲಿ, ಎಲ್ಲದರಲ್ಲೂ ಇದ್ದೇ ಇರುತ್ತೆ. ಬಟ್ ನಾವು ಚೂಸ್ ಮಾಡಿರೋಂಥ ಕಥೆಯಲ್ಲಿ ಯಾರೂ ವಿಲನ್ಸ್ ಇಲ್ಲ ಸರ್. ಸೀಕ್ವೆನ್ಸ್ ಆ್ಯಂಡ್ ಸಿಚುವೇಶನ್ಸ್ ಮೇಕ್ ದೆಮ್ ಟು ಪ್ಲೇ ದೇರ್ ರೋಲ್. ಸೊ ಸಮ್ಟೈಮ್ಸ್ ಪಾಸಿಟಿವ್ ಇದ್ದವರು ನೆಗೆಟಿವ್ ಆಗ್ತಾರೆ, ನೆಗೆಟಿವ್ ಇದ್ದವರು ಪಾಸಿಟಿವ್ ಆಗ್ತಾರೆ. ಸೊ ಈ ಥರ ಕತೆ ಹೋಗುತ್ತೆ ಸರ್. ಇಲ್ಲಿ ಬೇರೆ ಯಾರೋ ಇನ್ನೊಂದು ವಿಲನ್ ಶೇಡ್, ನೆಗೆಟಿವ್ ಶೇಡ್ ಅವರೆಲ್ಲ ಬಂದು ಈ 4 ಕ್ಯಾರೆಕ್ಟ್ರಿಗೆ ಡಿಸ್ಟರ್ಬ್ ಮಾಡೋದಂತಲ್ಲ. ಸೊ ಅವರವರೇ ಗೊಂದಲಗಳು ಸ್ಟಾರ್ಟ್ ಆಗ್ತವೆ ಬಿಕಾಸ್ ಆಫ್ ದ ಸಿಚುವೇಶನ್ಸ್. ಪ್ರೇಮದ ಡೈಮೆನ್ಷನ್ನು ಯಾರು ನಿರ್ಧಾರ ಮಾಡ್ತಾರೆ? ಅದು ಬೇರೆಯೇ ಇರುತ್ತೆ. ಪ್ರೇಮದ ಸ್ಪರ್ಶ, ಮತ್ತೊಂದು ಮಧುರ, ಕಾವ್ಯ, ಈ ಥರದ್ದೇನೇನೋ ಇರುತ್ತೆ. ನೀವು ಈ ಸೀರಿಯಲ್ಗಳನ್ನ ಮಾಡುವಾಗ ಸಾಕಷ್ಟು ಮೌಢ್ಯಗಳನ್ನ ತುಂಬಿಡ್ತೀರ. ಯಾರೋ ಸ್ವಾಮೀಜಿ ಇರ್ತಾರೆ, ಅವ್ರನ್ನ ಕೇಳಬೇಕು, ಅವ್ರೇನೋ ಹೇಳ್ತಿರ್ತಾರೆ, ಅವ್ರು ಹೇಳ್ತಿರೋದೆಲ್ಲ ನಿಜ ಆಗುತ್ತೆ. ಈ ರೀತಿ ಮೌಢ್ಯ ಬಿತ್ತುವಂಥ ಕೆಲಸ ಯಾಕೆ ಆಗ್ತಾ ಇದೆ ಅಂತ ಒಂದು ಪ್ರಶ್ನೆ ಮೂಡುತ್ತೆ ಸಹಜವಾಗಿ. ಆಮೇಲೆ 2 ಮನಸ್ಸುಗಳ ಮಿಲನವನ್ನು ನೀವು ಸ್ವರ್ಗದಲ್ಲಿ ನಿರ್ಧಾರ ಮಾಡ್ತೀರಾ, ಅದು ಹೇಗೆ? ಖಂಡಿತ ಸರ್, ನಾನು ದೇವರನ್ನ ನಂಬ್ತೀನಿ. ಸೃಷ್ಟಿ ಇದೆ ಅಂದರೆ ಸೃಷ್ಟಿಕರ್ತನೂ ಇದ್ದೇ ಇರ್ತಾನೆ. ಸೊ ಎಲ್ಲೋ ಒಂದು ಲಿಂಕ್, ಆವಾಗಲೇ ನಮ್ಮ ಫಸ್ಟ್ ನ್ಯೂಸ್ ಅವ್ರು ಹೇಳ್ದವರು, ಅಲ್ಲಿ ಲಿಂಕ್ ಇದ್ದರೆ ಇಲ್ಲಿ ನಾವು ಸಿಂಕ್ ಆಗ್ತೀವಿ ಅಂತ. ದಟ್ ಈಸ್ ಟ್ರೂ ಸರ್. ಧನ್ಯವಾದಗಳು. ಮುಂದಿನ ಪ್ರಶ್ನೆ ಸರ್, ಇದು ತಮಿಳಿನ ರೀಮೇಕ್ ಸೀರಿಯಲ್ ಅನ್ನೋದು ಕೇಳ್ಪಟ್ವಿ. ಅಲ್ಲಿರೋ ಥರನೇ ಸೇಮ್ ಇಲ್ಲೂ ಹೋಗುತ್ತಾ, ಅಥವಾ ವೀಕ್ಷಕರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಆ ಥರ ಏನಾದರೂ ಚೇಂಜಸ್ ಆಗ್ತಾ ಹೋಗುತ್ತಾ ಕಥೆನಲ್ಲಿ? ಮೇಡಮ್, ಇದು ರೀಮೇಕ್ ಅಲ್ಲ, ಇದು ನಮ್ಮ ಕಲರ್ಸ್ ಕನ್ನಡ ನೆಟ್ವರ್ಕ್ ಚಾನೆಲ್ದು ಒಂದು ಕತೆ. ಇದು ಆ ಕಥೆನ ತಗೊಂಡು ಆ ಸೋಲ್ನ ನಾವು ಅರ್ಥ ಮಾಡಿಕೊಂಡು ಬೇರೆ ಬೇರೆ ಎಲಿಮೆಂಟ್ಸ್ ಮತ್ತು ಎಲಿವೇಶನ್ಸ್ ತುಂಬ್ತಾ ಹೋಗ್ತಾ ಇದ್ದೀವಿ. ಬಹುಶಃ ಯಾರು ಇಟ್ಸ್ ಎ ರೀಮೇಕ್ ಅಂತ ಹೇಳಿರ್ಬೋದೇನೋ. ಬಟ್ ಇದು ಭೈರವಿ ಸೀರಿಯಲ್ ಮತ್ತು ಇದಕ್ಕೂ ಲಿಂಕ್ ಇಲ್ವಾ? ಇಲ್ಲ ಮೇಡಮ್, ಅದಕ್ಕೂ ಇದಕ್ಕೂ ಯಾವುದೇ ಥರದ ಲಿಂಕ್ ಇಲ್ಲ. ಕತೆ ಮಾತ್ರ ನಮ್ಮ ನೆಟ್ವರ್ಕಿಂದ ತಗೊಂಡು ಅದಕ್ಕೆ ನಮ್ಮ ನೇಟಿವಿಟಿಗೆ ಏನೇನು ಬೇಕು ಅಷ್ಟನ್ನೆಲ್ಲ ತುಂಬ್ತಾ ಹೋಗ್ತಾ ಇದ್ದೀವಿ.